ಎಲ್ಲರಿಗೂ ನಮಸ್ಕಾರ. ಕಿಣಿಸುವಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಇದು ವ್ಲಾಗ್. ಇದು ನಾನು ಆ್ಯಕ್ಚುಲಿ ನಿನ್ನೆ ಮಾಡಿದಂಥ ಒಂದು ಕರಿ ನಮ್ಮ ಮನೆಯಲ್ಲಿ ಚಣೆಗಶಿ ಅಂದರೆ ಕಡಲೆಕಾಳಿನ ಗಶಿ. ನಮ್ಮ ಹಿರಿಯರು, ಮುತ್ತಜ್ಜಿ, ಅಜ್ಜಿ ಇವರೆಲ್ಲರೂ ಕೂಡ ಒಂದು ಮಳೆಗಾಲದಲ್ಲಿ ಒಂದು ಕಡಲೆಕಾಳಿನ ಗಶಿ ಮಾಡ್ತಿದ್ರು. ಸುವರ್ಣಗೆಡ್ಡೆ ಸಹ ಹಾಕೋದು, ಸುವರ್ಣಗೆಡ್ಡೆ ಗಿಡ ಕೂಡ ಹಾಕ್ತಾರೆ. ಅದಲ್ಲದೆ ಇನ್ನೆರಡು ಇಂಗ್ರೀಡಿಯೆಂಟ್ ಹಾಕ್ಲಿಕ್ಕೆ ಉಂಟು. ಅದು ಯಾವುದಂತ ವಿಡಿಯೋ ಫುಲ್ ನೋಡಿ ಆಯಿತಾ. ಹಾಗೆ ಮಳೆಗಾಲದಲ್ಲಿ ಸಿಗುವ ಇಷ್ಟನ್ನು ಹಾಕಿ ಕಡಲೆಕಾಳಿನ ಗಶಿ ಮಾಡಿದರೆ ಸೂಪರ್ ಆಗ್ತದೆ. ಹಾಗೆ ಈಗ ಸುವರ್ಣಗೆಡ್ಡೆ ಕಟ್ ಮಾಡಿದ ಮೇಲೆ ಕೈ ತುರಿಸ್ತದಲ್ಲ, ಇದಕ್ಕೆ ಎಂತ ಮಾಡಬೇಕಂತ ಒಂದು ಟಿಪ್ಸ್ ಕೂಡ ಇವತ್ತು ಹೇಳ್ತಾ ಇದ್ದೇನೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಆದರೆ ಅದಕ್ಕಿಂತ ಮೊದಲು ಕಿಣಿಸುವಸ್ರಿ ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು. Apply Parna hair oil. Actually, my hair was blonde. Now it has turned into light black and brown color. So I am very happy. You also apply Parna herbal hair oil. It prevents hair fall. It prevents dandruff. Take little oil and give good massage. It improves blood circulation. It's pure homemade product, 100% natural, 0% chemical. Parna got 4.9 star rating out of 5 and 70 plus reviews in Amazon. If you want to buy, order in Amazon, Meesho, JioMart. Parna herbal hair oil, best hair oil. Thank you, mummy, for caring my hair. Caring is not by me dear, it's by Parna herbal hair oil. ನಿಮಗೂ ಈ ಹರ್ಬಲ್ ಹೇರ್ ಆಯಿಲ್ ಬೇಕಂದರೆ ಇವತ್ತೇ ಬುಕ್ ಮಾಡಿ. ಅದೇ ರೀತಿ ಇಲ್ಲಿ ನೋಡಿ, ನಾನು ಕಡಲೆಕಾಳನ್ನು ಮುಂಚಿನ ದಿನ ನೈಟೇ ನೆನೆಸಿ ಹಾಕ್ತಾ ಇದ್ದೇನೆ. 1 ಗ್ಲಾಸ್ ಅಷ್ಟು ತಗೊಂಡಿದ್ದು. ಅಂದರೆ ಇದು ಚೆಂದ ಮಾಡಿ ಒಂದು 2-3 ಸಲ ತೊಳೆದು ಮತ್ತು ಒಳ್ಳೆ ನೀರನ್ನೇ ಹಾಕಿಡ್ತೇನೆ. ಮರುದಿನ ಅದೇ ನೀರಲ್ಲಿ ನಾನು ಬೇಯಿಸ್ಲಿಕ್ಕೆ ಇಡುವಂಥದ್ದು. ಹಾಗೆ ಇಲ್ಲಿ ಚೆಂದ ಮಾಡಿ ತೊಳೆದು ಇದನ್ನೀಗ ಹಾಕಿ ಇದಕ್ಕೊಂದು ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕಿ ಮುಚ್ಚಿಡ್ತಾ ಇದ್ದೇನೆ ರಾತ್ರಿ. ಕಡಲೆಕಾಳು, ಕೆಂಪು ಕಡಲೆಕಾಳಿದ್ದು ಗಶಿ ಭಾರಿ ಒಳ್ಳೆಯದಾಗ್ತದೆ. ಬಿಳಿದ್ದು ಸಹ ಒಳ್ಳೆಯದು, ಬಟ್ ಕೆಂಪು ಕಡಲೆಕಾಳಿದ್ದು ಸೂಪರ್ ಆಗ್ತದೆ. ಹಾಗೆ ಮರುದಿನ ಬೆಳಿಗ್ಗೆ ನೋಡಿ ಇಷ್ಟು ಚೆಂದ ದೊಡ್ಡದಾಗಿ ತುಂಬ ಚೆನ್ನಾಗಾಗಿದೆ, ಒಳ್ಳೆ ನೆಂದಿದೆ. ಇದನ್ನಿವಾಗ ಕುಕ್ಕರಲ್ಲಿ ಹಾಕಿ ನಾನೊಂದು 7 ವಿಸಿಲ್ ಕೂಗಿಸ್ತೇನೆ. ಅಂದರೆ ಕೆಂಪು ಕಡಲೆಕಾಳು ಸ್ವಲ್ಪ ಬೇಯೋದು ಲೇಟ್, ಬಿಳಿದಾದರೆ ಒಂದು 4 ವಿಸಿಲಲ್ಲೇ ಬೇಯ್ತದೆ. ಇದರ ಜೊತೆಗೆ ನಾನು ಅಮಟೆಕಾಯನ್ನು ಕೂಡ ಇವಾಗ ಜಜ್ಜಿಬಿಟ್ಟು ಹಾಕಿದ್ದೇನೆ, 5 ಹಾಕಿದ್ದೇನೆ. ಹಾಗೆ ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೇನೆ. ನಾನು ಸುವರ್ಣಗೆಡ್ಡೆಯನ್ನು ಇಲ್ಲಿ ಇದರ ಜೊತೆಗೆ ಮೊದಲಿಗೆ ಹಾಕ್ತಾ ಇಲ್ಲ. ಯಾಕಂತ ಹೇಳಿದರೆ ಅದು ಫಸ್ಟಿಗೆ ಹಾಕಿದರೆ ಕಲಡಿ ಹೋಗ್ತದೆ. ಯಾಕಂದರೆ ಇದಕ್ಕೆ ನಾವು 7-8 ವಿಸಿಲಾದರೂ ತೆಗಿಲೇಬೇಕಲ್ವ. ಮಸಾಲೆಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಚೆಂದ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಕೆಂಪಗೆ ಹುರ್ಕೊಳ್ತಾ ಇದ್ದೇನೆ. ಇದನ್ನು ಒಂದು ಸಪ್ರೇಟ್ ಬೌಲಲ್ಲಿ ತೆಗೆದಿಟ್ಟಿದ್ದೇನೆ. ನೋಡಿ, ಅದೇ ಪ್ಯಾನಲ್ಲಿ ನಾನು ಎಕ್ಸ್ಟ್ರಾ ಎಣ್ಣೆ ಎಲ್ಲ ಎಂತ ಹಾಕಲಿಲ್ಲ. ಎಣ್ಣೆ ಎಲ್ಲ ಒಮ್ಮೆ ಹುರಿದದ್ದು ತೆಗೆದೆ ನಾನು, ಮೆಂತ್ಯ ಎಲ್ಲ. ಅದೇ ಪ್ಯಾನಲ್ಲಿ ಜಸ್ಟ್ ಒಂದು ತೆಂಗಿನಕಾಯಿಯ ತುರಿ ಫುಲ್ ತಗೊಂಡಿದ್ದೇನೆ, ಒಂದು ತೆಂಗಿನಕಾಯಿ. ಇದನ್ನು ಹಾಕಿ ಸ್ವಲ್ಪ ಕೆಂಪಗೆ ಹುರ್ಕೊಳ್ತಾ ಇದ್ದೇನೆ. ಇದು ಆ್ಯಕ್ಚುಲಿ ನಮ್ಮ ಈ ಮಂಜೇಶ್ವರ, ಕೇರಳ ಅಲ್ಲೆಲ್ಲ ಮಾಡ್ತಾರೆ. ಅಲ್ಲಿ ಕಾಯಿ ಎಲ್ಲ ಹುರಿದು ಅದಕ್ಕೆ ಕೊತ್ತಂಬರಿ ಮತ್ತು ಮೆಂತ್ಯ ಎಲ್ಲ ಹಾಕಿ ಮಾಡುವಂಥ ಚಣೆಗಶಿ. ಆಚೆ ನಾವು ಮೆಂತ್ಯ ಮಾತ್ರ ಹಾಕುವಂಥದ್ದು. ಹಾಗೆ ಕೆಲವರು ಉದ್ದಿನಬೇಳೆ ಕೊತ್ತಂಬರಿ ಹುರಿದಾಕ್ತಾರೆ, ಮೆಂತ್ಯ ಹಾಕೋದಿಲ್ಲ. ಬಟ್ ಮೆಂತ್ಯವನ್ನು ಹಾಕಿ ಒಮ್ಮೆ ಖಾಲಿ ಮೆಂತ್ಯ ಮಾತ್ರ ಹಾಕಬೇಕು ಹುರಿದು. ಅದೇ ರೀತಿ ಕಾಯಿ ತುರಿ ಯಾವಾಗಲೂ ನಾನು ಹುರಿಯೋದಿಲ್ಲ, ಇವತ್ತು ಮಾತ್ರ ಹುರಿದು ಮಾಡ್ತಾ ಇದ್ದೇನೆ. ಹಾಗೆ ಕಾಯಿ ತುರಿ, ಅದಕ್ಕೆ ಅರಶಿನ ಮತ್ತು ಕರಿಬೇವನ್ನು ಹಾಕಿ ಸ್ವಲ್ಪ ಕೆಂಪಗೆ ಹುರಿತಾ ಇದ್ದೇನೆ. ನೋಡಿ, ಒಬ್ಬೊಬ್ಬರು ಮಾಡುವಂಥ ಕಡಲೆಕಾಳಿನ ಗಶಿ ಬೇರೆ ಬೇರೆ. ನಾನು ಮಾಡುವಂಥ ಇವತ್ತಿನದ್ದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಬೇಕಾದರೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಕುಕ್ಕರಲ್ಲಿ ಇವಾಗ ಬೆಂದಿದೆ, ಇದೆಲ್ಲವೂ ಕಡಲೆ ಒಳ್ಳೆ ಬೆಂದಿದೆ. ಇನ್ನಿದಕ್ಕೆ ಸುವರ್ಣಗೆಡ್ಡೆ ಹಾಕಿ ನಾನು 1 ವಿಸಿಲ್ ಕೂಗಿಸ್ತೇನೆ, ಜಾಸ್ತಿ ಬೇಡ. ಯಾಕಂದರೆ ಈಗ ಮಳೆಗಾಲದ್ದು ಸುವರ್ಣಗೆಡ್ಡೆ ಎಲ್ಲ ಹಾಗೆ ಬೇಗ ಬೇಯ್ತದೆ. ಆ್ಯಕ್ಚುಲಿ ಹೀಗೆ ಓಪನ್ ನಮ್ಮ ಕುಕ್ಕರಲ್ಲಿ ಹಾಕದೆ ಬರೀ ತೋಪಲ್ಲಿ ಬೇಯಿಸ್ಕೊಳ್ಬೋದು. ಬಟ್ ಅದರ ಜೊತೆ ನನಗೆ ಹಲಸಿನಕಾಯಿ ಬೀಜ ಎಲ್ಲ ಹಾಕಲಿಕ್ಕಿದೆ. ಆದ್ದರಿಂದ ನನ್ನ ಅಜ್ಜಿ ಎಲ್ಲ ಇದಕ್ಕೆ ಕಡಲೆಕಾಳಿನ ಗಶಿಗೆ ಹಲಸಿನಕಾಯಿ ಬೀಜ ಎಲ್ಲ ಹಾಕಿ ಮಾಡ್ತಿದ್ರಂತೆ, ಅಮ್ಮ ಯಾವಾಗಲೂ ಹೇಳ್ತಾರೆ. ಹಾಗೆ ಮಳೆಗಾಲದ ಒಂದು ಕಡಲೆಕಾಳಿನ ಗಶಿ ಇದೇ ಹೇಳಿದ್ದು. ಹಾಗೆ ಇಲ್ಲಿ ಸುವರ್ಣಗೆಡ್ಡೆ ಸಿಪ್ಪೆ ಎಲ್ಲ ತೆಗೆದಾಗಿದೆ. ಸುವರ್ಣಗೆಡ್ಡೆ ಕಟ್ ಮಾಡುವಾಗ ಯಾವಾಗಲೂ ಒದ್ದೆ ಕೈ ಇರಬಾರ್ದು. ಕೈಯೆಲ್ಲ ನೀಟಾಗಿ ಒರೆಸಿ ಆಮೇಲೆ ಚೆಂದ ಮಾಡಿ ಕಟ್ ಮಾಡ್ಕೊಳ್ಳಿ. ನೋಡಿ, ಸುವರ್ಣಗೆಡ್ಡೆಯನ್ನು ಇಷ್ಟು ದೊಡ್ಡದಾಗಿ ಕಟ್ ಮಾಡಿ ಹೋಳುಗಳು ರೆಡಿಯಾಗಿದೆ ಈಗ. ಅದೇ ರೀತಿ ಇದಕ್ಕೆ ಸುವರ್ಣಗೆಡ್ಡೆ ಗಿಡ ಕೂಡ ಬೇಕಲ್ವಾ. ಹಾಗೆ ಗಿಡ ನಾವು ಹೆಸರು ಕಾಳಿನ ಗಶಿಗೆ ನೀವು ಹಾಕಿದ್ದು ನೋಡಿರ್ಬೋದು. ಅದೇ ರೀತಿ ಗಜ್ಬಜೆಗೆ ಸಹ ಮೊನ್ನೆ ಮಳೆಗಾಲದ ಗಜ್ಬಜೆ, ಆಷಾಢ ಏಕಾದಶಿ ಇವತ್ತು ಮಾಡಿದ್ದೇನೆ ನಾನು ಕೂಡ. ಗಜ್ಬಜೆಯನ್ನು ಇನ್ನೊಮ್ಮೆ ಮಾಡಿದ್ದೆ, ಈ ವಾರದಲ್ಲಿ 2 ಸಲ ಆಯಿತು. ಹಾಗೆ ಅದಕ್ಕೆ ಕೂಡ ಹಾಕಿದ್ದೇನೆ. ಇಲ್ಲಿ ನೋಡಿ, ಸುವರ್ಣಗೆಡ್ಡೆದು ಗಿಡದ್ದು ಯಾವಾಗಲೂ ನಾರು ತೆಗಿಬೇಕು ನಾವು, ಇಲ್ಲದಿದ್ದರೆ ಅದು ತುಂಬ ತುರಿಸ್ತದೆ. ಹಾಗೆ ಕೈ ಕೂಡ ಈಗ ತುಂಬ ತುರಿಸ್ತಾ ಉಂಟು. ಆದರೆ ಎಂತ ಮಾಡೋದು, ರುಚಿ ಆಗಬೇಕಾದ್ರೆ
ಸ್ವಲ್ಪ ಹೀಗೆ ಕಷ್ಟಪಡಬೇಕಾಗ್ತದೆ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಸುವರ್ಣಗೆಡ್ಡೆಯ ಗಿಡ. ಇದರಲ್ಲಿ ಕೂಡ ಅಯರ್ನ್ ಕಂಟೆಂಟ್, ಫೈಬರ್ ಅಂಶ ಇದೆ. ಕೈ ಅಷ್ಟು ಭಯಂಕರ ತುರಿಸ್ತಾ ಉಂಟು. ಅದಕ್ಕೀಗ ಒಂದು ಟಿಪ್ಸ್ ಹೇಳ್ತೇನೆ ಎಂತ ಮಾಡಬೇಕು ಅಂತ ಹೇಳಿದರೆ, ಅದನ್ನು ನೀರನ್ನು ಕೈಗೆ ತಾಗಿಸದೆ ಈ ಸುವರ್ಣಗೆಡ್ಡೆಯನ್ನು ತೊಳೆಯುವಂಥದ್ದು. ನೋಡಿ, ಈಗ ಈ ಪಾತ್ರೆಗೆ ನಾನು ನೀರನ್ನು ಹಾಕಿದ್ದೇನೆ. ಒಂದು ಜಾಲರಿ ಇರುವಂಥ ಪಾತ್ರೆಯಲ್ಲಿ ಈ ಸಟ್ಟುಗ ಕೂಡ ಅದೇ ರೀತಿದೊಂದು ತಗೊಂಡ್ರೆ ಹೀಗೆ ಚಂದ ಮಾಡಿ ಆ ಹೋಳುಗಳನ್ನು ಆ ಪಾತ್ರೆಗೆ ಹಾಕೊಳ್ಳುವಂಥದ್ದು. ಇದು ನೋಡಿ, ನೀರು ಎಷ್ಟು ಗಲೀಜಾಗಿದೆ, ಅದನ್ನು ಬಿಸಾಡ್ತೇನೆ. ಹಾಗೆ ಈ ಜಾಲರಿ ಪಾತ್ರೆಗೆ ಆ ಇನ್ನೊಂದು ಸೌಟಿಂದ ಸ್ವಲ್ಪ ಮಗಚ್ತಾ ಚಂದ ಮಾಡಿ ತೊಳೆದ್ರೆ ಕ್ಲೀನ್ ಆಗ್ತದೆ. ಸುವರ್ಣಗೆಡ್ಡೆ ಕಟ್ ಮಾಡಿದರೆ ತುಂಬ ತುರಿಸೋದು ಕಡಿಮೆ ಆಗ್ತದೆ ಈ ರೀತಿ ಮಾಡಿದರೆ. ನನಗೆ ಮತ್ತೆ ಸುವರ್ಣಗೆಡ್ಡೆದ ಗಿಡ ಹಾಕಿದ್ದೇನಲ್ಲ, ಅದರಿಂದ ಸ್ವಲ್ಪ ತುರಿಸಿದಿಲ್ಲ. ಸುವರ್ಣಗೆಡ್ಡೆ ಕಟ್ ಮಾಡುವಾಗ ನಾನು ಕ್ಯಾರೆ ಮಾಡೋದಿಲ್ಲ. ಹಾಗೆ ಇಲ್ಲಿ ನೋಡಿ, ಈಗ ಟಿಪ್ಸ್ ಎಂತ ಅಂತ ಹೇಳಿದರೆ, ಸ್ವಲ್ಪ ಹುಣಸೆ ಹುಳಿ ತಗೊಳ್ಬೇಕು. ಅದನ್ನು ಸ್ವಲ್ಪ ಕಿವುಚಿಬಿಟ್ಟು ಚಂದ ಮಾಡಿ ಕೈಗಳಿಗೆ ಮೇಲೆ ಭಾಗ, ಅದೇ ರೀತಿ ಅಂಗೈಗೆ ಎಲ್ಲ ಚಂದ ಮಾಡಿ ಹಚ್ಚಿಕೊಂಡ್ರೆ ಇದು ಕೈ ತುರಿಸೋದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ. ಮತ್ತು ಕೆಲವು ಈ ಗೌಡರು ಅಂದರೆ ಕುಡುಬಿ ಜನಾಂಗದಲ್ಲೆಲ್ಲ ಹೇಳ್ತಾರಂತೆ, ಸುವರ್ಣಗೆಡ್ಡೆ ಅದು ಕಂಪ್ಲೀಟಾಗಿ ಬೆಂದ ಮೇಲೆ ಕೈ ತುರಿಸೋದು ನಿಲ್ಲುವುದು ಅಂತ ಹೇಳ್ತಾರೆ. ಹಾಗೆ ನೋಡುವ, ಈಗ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ನಮ್ಮ ಸುಜಾತಕ್ಕ ಹಾಗೆ ಹೇಳ್ತಾರೆ, ಅಮ್ಮ ಬೆಂದ ಮೇಲೆ ಕೈ ತುರಿಸೋದು ನಿಲ್ತದೆ ಅಂತ ಹೇಳ್ತಿದ್ದಾರೆ. ಬೇಯ್ತಾ ಇರುವಾಗ ತುರಿಸ್ತದೆ ಅಂತ ಹೇಳ್ತಾರೆ. ನೋಡಿ, ಈಗ ಹಲಸಿನಕಾಯಿ ಬೀಜವನ್ನು ಹಾಕಿದ್ದೇನೆ, ಅದೇ ರೀತಿ ರುಚಿಗೆ ತಕ್ಕ ಉಪ್ಪು, ಸುವರ್ಣಗೆಡ್ಡೆದ ಗಿಡ ಇಷ್ಟನ್ನು ಇವಾಗ ಹಾಕಿ ಒಂದೇ ಒಂದು ವಿಸಿಲನ್ನು ಕೂಗಿಸಿಕೊಳ್ತೇನೆ. ಈಗ ಇಲ್ಲಿ ಮಸಾಲೆಗೆ ಹುರಿದದ್ದು ಕಾಯಿ ತುರಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಈಚಿಂದ ಮೆಣಸು, ಇದಕ್ಕೆ ಊರ ಮೆಣಸು ಹುರಿದದ್ದು ಒಂದು 6, ಘಾಟಿ ಮೆಣಸು ಬ್ಯಾಡಗಿ ಮೆಣಸು ಒಂದು 5 ಕೊಂಡಿದ್ದೇನೆ. ಬ್ಯಾಡಗಿ ಮೆಣಸು ತುಂಬ ಹಾಕಬಾರ್ದು, ಚಣಗಸಿಗೆ ಯಾವಾಗಲೂ ಕಲರ್ ರೆಡ್ ಬರ್ತದೆ. ಇಷ್ಟು ಕಲರ್ ಬಂದರೆ ದೇವಸ್ಥಾನಗಳಲ್ಲಿ ಮಾಡು. ಫಸ್ಟ್ ಮೆಣಸು ಮತ್ತು ಕಾಯಿ ಮಾತ್ರ ಹಾಕಿ ನೀರು ಹಾಕಿ ರುಬ್ಬಿ ತಂದದ್ದು ತರ್ತರಿಯಾಗಿ. ಇದಕ್ಕಿವಾಗ ಹುರಿದಂಥ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳಿದೆಯಲ್ಲ, ಇದನ್ನು ಕೂಡ ಹಾಕಿ ಈಗ ಸ್ವಲ್ಪ ನೋಡಿ ತರ್ತರಿ ರುಬ್ಬಿದ್ದೇನೆ. ಕೊನೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ಜಸ್ಟ್ ಒಂಚೂರು ಗಿರ್ರ ಮಾಡಿದರೆ ಸಾಕು. ಇದರ ಮಸಾಲೆ ಆ್ಯಕ್ಚುಲಿ ತರ್ತರಿಯಾಗಿಯೇ ಇರುವಂಥದ್ದು, ತುಂಬ ತರ್ತರಿ ಸಹ ಅಲ್ಲ, ತುಂಬ ನುಣ್ಣಗೆ ಸಹ ಅಲ್ಲ, ಹಾಗೆ ಮೀಡಿಯಮಲ್ಲೇ ಇರ್ತದೆ. ಈಗ ಈ ಕಡೆಯಿಂದ ಕುಕ್ಕರ್ ವಿಸಿಲ್ ಹೋಗಿದೆ, ಸುವರ್ಣಗೆಡ್ಡೆ ಒಂದೇ ವಿಸಿಲಲ್ಲಿ ಒಳ್ಳೆ ಬೆಂದಿದೆ. ಹಾಗೆ ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ಉಪ್ಪೆಲ್ಲ ಹಾಕಿ ಸೆಕೆಂಡ್ ಟೈಮ್ ನಾವು ಬೇಯಿಸಿದಲ್ಲ, ಹಾಗೆ ಅವಶ್ಯಕತೆ ಇಲ್ಲ ಇನ್ನೊಮ್ಮೆ ಹಾಕೋದು. ಅದೇ ರೀತಿ ಇಲ್ಲಿ ಇವಾಗ ಮಸಾಲೆ ರುಬ್ಬಿದ್ದನ್ನು ಇದಕ್ಕೆ ಹಾಕಿ ಒಂದು ಮಿಕ್ಸಿ ತೊಳೆದ ನೀರನ್ನು ಕೂಡ ಹಾಕಿ ಚೆಂದ ಮಾಡಿ ಒಂದು ಕುದಿ ಬರಲಿ. ಮತ್ತು ಒಂದು ಒಗ್ಗರಣೆ ಹಾಕಿದರೆ ಕಡಲೆಕಾಳಿನ ಗಶಿಯು ಬೇಗ ಆಗ್ತದೆ. ನಿಜವಾಗಿ ಕಡಲೆ ಒಂದು ಬೇಯಿಸೋದೇ ಒಂದು ಸ್ವಲ್ಪ ಟೈಮ್ ತಗೊಳ್ಳುವಂಥದ್ದು, ಮತ್ತು ಎಲ್ಲ ಬೇಗ ಆಗುವಂಥದ್ದು. ಮಾತ್ರ ರುಚಿ ನೋಡಿ ತುಂಬ ಚೆನ್ನಾಗಿರ್ತದೆ. ಅದೇ ರೀತಿ ಕಲರ್ ನೋಡಿ, ಸೇಮ್ ನಮ್ಮ ದೇವಸ್ಥಾನಗಳಲ್ಲಿ ಮಾಡುವಂಥ ಕಡಲೆಕಾಳಿನ ಗಶಿ ಹೀಗೇ ಇರುವಂಥದ್ದು, ಲೈಟ್ ಬ್ರೌನ್, ಅದೊಂಥರ ಮಸ್ಟರ್ಡ್ ಎಲ್ಲೋ ಇರ್ತಲ್ಲ, ಹಾಗೆ ಮಿಕ್ಸ್ ಆಗಿರುವಂಥದ್ದು. ಹಾಗೆ ಈಗ ಒಗ್ಗರಣೆಗೆ ಸಾಸಿವೆ, ಅದೇ ರೀತಿ ಒಂದು ಸ್ಪೂನ್ ಸಾಸಿವೆ ತಗೊಂಡಿದ್ದೇನೆ. ಅದಕ್ಕೆ ನಾನು ಒಂದು 2 ಸ್ಪೂನ್ ಜೀರಿಗೆ ಹಾಕ್ತೇನೆ, ಆಯಿತಾ. 1 ಸ್ಪೂನ್ ಸಾಕಾಗ್ತದೆ ನನಗೆ. ಸ್ವಲ್ಪ ಜೀರಿಗೆ ಹಾಕಿ, ಜಾಸ್ತಿ ಹಾಕಿದರೆ ಚಣಗಸಿ ತುಂಬ ಇಷ್ಟ, ನಮ್ಮ ಮನೆಯವರಿಗೂ ಹಾಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೋದು ನಾನು ಯಾವಾಗಲೂ ಚಣಗಸಿಗೆ. ಸ್ವಲ್ಪ ಕರಿಬೇವು, 1-3-4 ಗರಿಯಷ್ಟು ಕರಿಬೇವು ಹಾಕಿದರೆ ಒಗ್ಗರಣೆ ಸೂಪರ್ ಆಗಿದ್ದರೆ ಕಡಲೆಗಸಿ ಕೂಡ ಒಳ್ಳೆ ಪರಿಮಳ ಬರ್ತದೆ. ಭಯಂಕರ ಪರಿಮಳ, ಆಯಿತಾ, ಮನೆ ಇಡೀ ಪರಿಮಳ ಬರ್ತಾ ಉಂಟು ಜೀರಿಗೆ ಹಾಕಿದ್ದಲ್ಲ. ಹಾಗೆ ಈಗ ಸೂಪರ್ ಆದಂಥ ಟ್ರೆಡಿಷನಲ್ ಆದ ಅಜ್ಜಿ ಮಾಡುವ ಸ್ಟೈಲಿನ ಒಂದು ಚಣಗಸಿ ರೆಡಿಯಾಗಿದೆ, ಕಡಲೆಗಸಿ. ನೀವು ಖಂಡಿತ ಈ ರೆಸಿಪಿಯನ್ನು ಮಾಡಿ. ನಿಮಗೇನಾದರೂ ಸುವರ್ಣಗೆಡ್ಡೆ ಗಿಡ ಸಿಗದಿದ್ದರೆ ಪರವಾಗಿಲ್ಲ, ಹಲಸಿನಕಾಯಿ ಬೀಜ ಎಲ್ರಿಗೂ ಸಿಗ್ಬೋದು, ಅದನ್ನು ಹಾಕಿ ಮಾಡಿ ಸೂಪರ್ ಆಗ್ತದೆ ಮಾತ್ರ. ಫ್ರೆಂಡ್ಸ್, ಇದು ಇವತ್ತು ಆಷಾಢ ಏಕಾದಶಿಯ ಸ್ಪೆಷಲ್ ಆಗಿ ಮಾಡಿದಂಥ ಗಜಬಜೆ ಎಲ್ಲ ವೆಜಿಟೇಬಲ್ಸ್ ಹಾಕಿ. ನಾಳೆ ನಾವು ದ್ವಾದಶಿಗೆ ಒಂದೆಲಗ ಸೊಪ್ಪಿನ ಚಟ್ನಿ, ಹೆಸರು ಕಾಳಿನ ಗಶಿ, ಹಾಗೆ ಪತ್ರೋಡೆ, ಅದೇ ರೀತಿ ಗುಂಡ ಕೊಟ್ಟಿಗೆ, ಇದನ್ನೆಲ್ಲ ಮಾಡ್ಲಿಕ್ಕೆ ಉಂಟು. ಅಂದರೆ ಇವತ್ತು ಉಪವಾಸ ಅಲ್ಲ, ಹಾಗೆ ಗಜಬಜೆ ಮಾತ್ರ ಮಾಡಿದ್ದೆ. ವರೈ ಹಾಕಿದ ಇಡ್ಲಿ ಮಾಡಿದ್ದೆ, ಹಾಗೆ ಮಧ್ಯಾಹ್ನ ನಂತರ ಚಪಾತಿ ಮಾಡಿದೆ ಮಕ್ಕಳಿಗೆ. ಓಕೆ, ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ನೋಡಿ ಇದರ ಜೊತೆ ಮತ್ತೆ ಸಿಗ್ತೇನೆ. ಎಂತ ಅಂತ ಹೇಳಿದರೆ, ಈ ತೇಟ್ಲದ್ದು ಒಂದು ತಳಸನ್ ಮಾಡ್ತಾ ಇದ್ದೇನೆ. ನಮ್ಮ GSB ಕೊಂಕಣಿಯಲ್ಲಿ ನಂಬರ್ 1 ಅಡಿಗೆ ಇದು. ಅಂದರೆ ಒಳ್ಳೆ ಪಾಲಕ್ ಪನ್ನೀರ್ ಆಗಿ ಒಂದು ಕ್ರೀಮಿ ಎಂತ ಬೆಣ್ಣೆ ಥರ ಆಗಿರ್ತದೆ, ಬೆಂದ ಮೇಲೆ ಸಕ್ಕತ್ತಾಗಿರ್ತದೆ. ಹಾಗಾಗಿ ಒಂದೊಂದು ತೇಟ್ಲವನ್ನು ತಿನ್ನಲಿಕ್ಕೆ ಸೂಪರ್ ಆಗಿರ್ತದೆ, ಅಮಟೆಕಾಯಿ ಹಾಕಿ ಮಾಡುವಂಥದ್ದು. ಇದ್ರದ್ದೊಂದು ತಳಸನ್ ರೆಸಿಪಿಯನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್.